भाई आज जिसका भी ऑर्डर लेट हो जाएगा डिलीवरी में पी ली है, अपना कहीं और से ऑर्डर कर लो। दीपक कौन है? अपना कहीं और ऑर्डर कर लो, आज ऑर्डर लेट हो जाएगा, भूखे सोना पड़ेगा आपको। अरे गया भाई, यूटर्न मार दिया। अरे अभी तो गिरा है बाइक का इंडिकेटर। चलो ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ದೀರಾ ಡೆಲಿವರಿ ಬಾಯ್ಸ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಯಾವ ಥರ ಎಲ್ಲ ವೀಡಿಯೋಸ್ನ ಮಾಡ್ತಿದ್ದಾರೆ ಅಥವಾ ಯಾವ ಥರ ಎಲ್ಲ ನಮ್ಮ ಡೆಲಿವರಿ ಬಾಯ್ಸ್ಗೆ ಅವಮಾನ ಮಾಡ್ತಿದ್ದಾರೆ ಕೆಲವು ಕಡೆ ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಒಂದಷ್ಟು ಕಷ್ಟ ಏನು ಅಥವಾ ಒಂದಷ್ಟು ಆ ಕೆಲಸದಲ್ಲಿ ಎಷ್ಟೆಲ್ಲ ಎಫರ್ಟ್ಸ್ ಇರ್ತದೆ ಅನ್ನೋದು, ಕಷ್ಟ ಇರ್ತದೆ ಅನ್ನೋದು, ಅದರಲ್ಲೆಲ್ಲ ಹೆಂಗೆ ಏನು ಅನ್ನೋದು ಸುಮಾರು ಈಗೀಗ ಗೊತ್ತಾಗ್ತಿದೆ. ಈಗ ಒಂದು ಪಬ್ಲಿಕ್ಗಾಗಿರ್ಬೋದು, ಕಸ್ಟಮರ್ಸ್ಗಾಗಿರ್ಬೋದು ಒಂದು ಅವೇರ್ನೆಸ್ ಬರ್ತಾ ಇದೆ. ಆದರೆ ಒಂದಷ್ಟು ಕಾಂಟೆಂಟ್ ಕ್ರಿಯೇಟರ್ಸು ನಾನು ವೀಡಿಯೋಸ್ನ ಮಾಡಿರೋದನ್ನ ನೋಡಿದ್ದೀನಿ ಡೆಲಿವರಿ ಬಾಯ್ಸ್ಗೆ ಅವಮಾನ ಮಾಡೋ ರೀತಿಯಲ್ಲಿ. ಅಂದರೆ ಡೆಲಿವರಿ ಬಾಯ್ಸು ಕಸ್ಟಮರ್ ಫುಡ್ನ ತಿನ್ಕೊಂಬಿಡೋ ಥರ ಅಂತೆ. ಅದಾದಮೇಲೆ ಡೆಲಿವರಿ ಬಾಯ್ಸು ಲೈಕ್ ಬೇರೆ ಬೇರೆ ಸುಮಾರು ವೀಡಿಯೋಸ್ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀವಿ ನೀವು ನೋಡಿದ್ದೀರಂತ ನಾನು ಅನ್ಕೊತಾ ಇದ್ದೀನಿ. ಸೊ ಸುಮಾರು ವೀಡಿಯೋಗಳಂತೂ ಇದ್ದಾವೆ, ಲೈಕ್ ಡೆಲಿವರಿ ಬಾಯ್ಸ್ಗೆ ಒಂಥರ ಲೈಕ್ ಅವಮಾನ ಮಾಡೋದು, ಲೈಕ್ ಒಂಥರ ಏನೋ ಇಯಲ್ಸೋದು, ಒಂಥರ ಡೆಲಿವರಿ ಬಾಯ್ಸ್ನ ಒಂಥರ ಬೇರೆ ಬೇರೆ ಥರ ಎಲ್ಲ ನೋಡಿರ್ತೀರ. ಅದ್ರ ಮಧ್ಯೆ ಇನ್ನೊಂದು ವೀಡಿಯೋ ನೋಡಿದೆ ನಾನು. ಆ ವೀಡಿಯೋನ ನಿಮಗೆ ಸ್ಟಾರ್ಟಿಂಗ್ ಹಾಕಿದ್ದೀನಿ, ಆಲ್ರೆಡಿ ನೋಡಿದ್ದೀರ ಅಂತ ಅನ್ಕೊತೀನಿ. ಆ ವಿಡಿಯೋ ನೋಡಿ ನನಗೆ ಸುಮಾರು ಅಂದರೆ ಲೈಕ್ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಇದೊಂದು ನಡೆದಿರೋದು ಮೇ ಬಿ ಎಲ್ಲಿ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಆದರೆ ನನಗೋದ್ರ ಪ್ರಕಾರ ನಾರ್ತ್ ಇಂಡಿಯನ್ ಸೈಡ್ ಅಂತ ಅನ್ಕೊತೀನಿ. ಸೊ ವಿಷಯ ಏನಪ್ಪ ಅಂದರೆ, ಸ್ವಿಗ್ಗಿ ಡೆಲಿವರಿ ಬಾಯ್ ಒಬ್ಬ ಲೈಕ್ ಅದು ಫೇಕಾ ರಿಯಲ್ಲಾ ಅಥವಾ ಸ್ಕ್ರಿಪ್ಟೆಡಾ ಮಗದೊಂದ ಗೊತ್ತಿಲ್ಲ. ನನಗೋದ್ರ ಪ್ರಕಾರ ಅದು ಸ್ಕ್ರಿಪ್ಟೆಡ್ ಅಂತ ನಾನು ಅನ್ಕೊತಾ ಇದ್ದೀನಿ. ಬಟ್ ಆದರೆ ಸ್ಕ್ರಿಪ್ಟೆಡ್ ಆ ರೀತಿ ಮಾಡೋದ್ರಿಂದ ನಮ್ಮಂತಹ ಎಷ್ಟೋ ಜನ ದುಡ್ಕೊತೀನವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ. ಯಾಕಂತಂದರೆ ಸುಮಾರು ಜನ ಈ ಒಂದು ಕೆಲಸನ ಸುಮ್ಮನೆ ಲೈಕ್ ಟೈಮ್ ಪಾಸ್ಗೋ ಅಥವಾ ಇನ್ನೊಂದಕ್ಕೋ ಮಗದೊಂದಕ್ಕೋ ಮಾಡ್ತಿಲ್ಲ ಯಾರೂ. ಈ ಒಂದು ಕೆಲಸ ಮಾಡ್ತಿರೋದೇ ಎಲ್ಲರೂ ಪ್ರತಿಯೊಬ್ಬರು ರಿಸ್ಕ್ ತಗೊಂಡು ಕಷ್ಟಪಟ್ಟು ಅವರ ಕಮಿಟ್ಮೆಂಟ್ಗಳಿಗೆ ಅವ್ರದ್ದೇ ಆದಂತಹ ಜವಾಬ್ದಾರಿಗಳಿಗೋಸ್ಕರ ಈ ಒಂದು ಲೈಕ್ ಈ ಕೆಲಸ ಮಾಡ್ತಾ ಇರೋದು. ಆದರೆ ನಾನು ನೋಡ್ದಂಗೆ ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ, ಈ ಥರ ವೀಡಿಯೋಗಳನ್ನ ಮಾಡಿದಾಗ ನಮ್ಮಂತ ಈಗ ನೋಡಿ ಫಾರ್ ಎಕ್ಸಾಂಪಲ್ ಆ ವಿಡಿಯೋ ನೋಡಿದಾಗ ನನಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಯಾಕಂತಂದರೆ ಈಗ ನೋಡಿ, ಮನುಷ್ಯ ಅಂದ ಮೇಲೆ ಅವನದೇ ಆದಂತಹ ಚಟ ಆ ಥರ ಏನೋ ಇರ್ತವೆ ಅವ್ರದ್ದು, ಲೈಕ್ ಏನೇ ಆಗಲಿ ಲೈಕ್ ಅವ್ರದ್ದೇ ಆದಂತಹ ಅವ್ರಿಗೆ ಲೈಕ್ ಇರ್ತವೆ. ಸೊ ಅದನ್ನು ಈ ರೀತಿ ಸ್ಕ್ರಿಪ್ಟೆಡ್ ವೀಡಿಯೋಸ್ನ ಮಾಡೋದ್ರಿಂದ ಲೈಕ್ ನಿಮಗೆ ವ್ಯೂಸ್, ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ ಸಿಗ್ಬೋದೇನೋ, ಬಟ್ ಆದರೆ ಅದರಿಂದ ಇರೋಂತಹ ಎಷ್ಟೋ ಜನಕ್ಕೆ, ಅದರಲ್ಲಿ ಅದ್ರ ಹೆಸರು ಹೇಳ್ಕೊಂಡು ಕಷ್ಟಪಟ್ಟು ದುಡಿತಾ ಇರೋಂತಹ ಎಷ್ಟೋ ಜನಕ್ಕೆ ಅದೆಷ್ಟು ಎಫೆಕ್ಟ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತು. ಅದರಿಂದ ನಮಗೆ ಹೆಂಗೆ ಆಡ್ಕೊತಾರೆ, ಹೆಂಗೆ ಮಾತಾಡ್ತಾರೆ ಅನ್ನೋದು ಕೂಡ ನಮಗೆ ಮಾತ್ರ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಅದು ನಿಜನೇ ವೀಡಿಯೋ ಆಗಿದ್ದರೆ ದಯವಿಟ್ಟು ನಾನು ಡೆಲಿವರಿ ಬಾಯ್ಸ್ ಹತ್ರ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸರಿ ನಾನು ಹೇಳೋದೊಂದೇ, ನೀವು ಮಾಡುವಂತಹ ಒಂದು ಮಿಸ್ಟೇಕಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಇದರಿಂದ ದುಡ್ಕೊಂಡು ತಿಂತಾ ಇದ್ದಾರೆ. ಸೊ ಅಂಥ ಪ್ರತಿಯೊಬ್ಬ ರೈಡರು ಆ್ಯಂಡ್ ಪ್ರತಿಯೊಬ್ಬ ಡೆಲಿವರಿ ಬಾಯ್ಗೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಒಬ್ಬ ಯಾರೋ ತಪ್ಪು ಮಾಡೋದ್ರಿಂದ ಎಲ್ಲರಿಗೂ ಅದೇ ಥರ ಚುಚ್ಚಿ ನೋಡ್ತಾರೆ. ಸೊ ಮೊದಲೇ ನಿಮಗೆಲ್ಲ ಗೊತ್ತಿದೆ, ನಮ್ಮ ಡೆಲಿವರಿ ಬಾಯ್ಸ್ಗೆ ನೋಡೋ ರೀತಿಯೇ ಬೇರೆ. ಸೊ ಒಂಥರ ಲೈಕ್ ಮಾಲ್ಸಲ್ಲಿ ಅಲ್ಲಿ ಇಲ್ಲಿ ನೀವೇನಾದರೂ ಟಿ ಶರ್ಟ್ಸ್ನ ಹಾಕೊಂಡು ಹೋಗ್ಬಿಟ್ರೆ ಅದು ನಮಗೆ ಗೊತ್ತಿಲ್ಲ, ನಾವು ಫೇಸ್ ಮಾಡಿದ್ದೀವಿ. ಸೊ ಯಾರು ಇದನ್ನು ಫೇಸ್ ಮಾಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನಂತೂ ಸುಮಾರು ಫೇಸ್ ಮಾಡಿಬಿಡ್ತೀನಿ. ಒಂಥರ ನೋಡೋ ರೀತಿಯೇ ಬೇರೆ ಆ್ಯಂಡ್ ಒಂಥರ ಅಲ್ಟ್ ಆಗಿಬಿಡುತ್ತೆ. ಏನಪ್ಪ ನಾವೇನು ಮನುಷ್ಯರಲ್ವಾ, ಇಲ್ಲ ನಾವೇನಾದರೂ ಕಳ್ತನ ಮಾಡೋಕ್ಕೆ ಬಂದಿದ್ದೀವ, ನಾವೊಂಥರ ನಮ್ಮನ್ನು ಯಾಕೆ ಈ ರೀತಿ ನೋಡ್ತಾರೆ ಅಂತ ತುಂಬ ಬೇಜಾರಾಗ್ಬಿಡುತ್ತೆ, ಸರಿನಾ. ಸೊ ಅಂಥದ್ರಲ್ಲಿ ಈ ಥರ ಇದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಇದು ಸ್ಕ್ರಿಪ್ಟೆಡ್ ಅಂತ ಅಂದ್ಕೊಂಡಿರ್ತೀನಿ, ಸ್ಕ್ರಿಪ್ಟೆಡ್ ಆಗಿರುತ್ತೆ ಅಂತ. ಬಿಕಾಸ್ ನಾರ್ತ್ ಇಂಡಿಯಾಸ್ ಕಡೆ ಲೈಕ್ ನಾನು ಸುಮಾರು ವೀಡಿಯೋಗಳು ನಾರ್ತ್ ಇಂಡಿಯನ್ಸ್ ಮಾಡಿರೋದು ನೋಡಿದ್ದೀನಿ ಸ್ಕ್ರಿಪ್ಟೆಡ್. ಲೈಕ್ ಹೆಂಗೆ ಅಂತಂದರೆ ಈ ಥರ ಅಥವಾ ಬೇರೆ ಬೇರೆ ಥರ ಎಲ್ಲ ತುಂಬ ಕೆಟ್ಟದಾಗಿ ಡೆಲಿವರಿ ಬಾಯ್ಸ್ ಬಗ್ಗೆ ನಾರ್ತ್ ಇಂಡಿಯನ್ಸ್ ಕಡೆ ವೀಡಿಯೋಸ್ನ ಮಾಡಿರೋದು ನಾನು ನೋಡಿದ್ದೀನಿ. ಆದರೆ ನಾನು ಹೇಳೋದೇನಪ್ಪ ಅಂತಂದರೆ, ನನಗೆ ಒಂದೇ ಮಾತು, ನಾನು ಡೆಲಿವರಿ ಬಾಯ್ಸ್ ಅಂತ ಅಂದಾಗ ನಾನು ಒಂದು ಹೇಳ್ತೀನಿ ನೋಡಿ, ಯಾರೋ ಒಬ್ಬ ಟೈಮ್ ಪಾಸ್ಗನೋ ಇನ್ನಂದರೆ ಏನೋ ಒಂದು ವೀಡಿಯೋಗೋಸ್ಕರನೋ ಬಂದು ಮಾಡಿ ಅದರಿಂದ ಏನೋ ಒಂದು ತೋರಿಸ್ಬಿಡ್ಬೋದು. ಬಟ್ ಆದರೆ ಅದನ್ನೇ ನಂಬ್ಕೊಂಡು ಈಗ ಎಷ್ಟೋ ಜನ ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಏಜ್ ಆದವ್ರಾಗಿರ್ಬೋದು, ಮಿಡಲ್ ಕ್ಲಾಸ್ ಜನ, ತುಂಬ ಜನ ಇದನ್ನು ಡಿಪೆಂಡ್ ಆಗಿದ್ದರಿಂದ ಕೆಲಸ ಮಾಡ್ತಿರೋರಿಗೆ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೀವೇ ಯೋಚನೆ ಮಾಡಿ. ಸೊ ಅದು ನೋಡ್ತಿದ್ದಾಗ ಈ ಥರನೂ ಇರ್ತಾರೆ ಡೆಲಿವರಿ ಬಾಯ್ಸು, ಹಿಂಗೂ ಇರ್ತಾರ ಅಂತ. ಆ್ಯಂಡು ನಾನು ನೋಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ರಿಯಾಲಿಟಿ ಮಾತಾಡೋಕ್ಕೆ ಬರೋದಾದರೆ, ನಾನು
ನಾನು ಸ್ವಿಗ್ಗಿ ಮಾಡುವ ಟೈಮಲ್ಲಿ ನಾನು ಕೆಲವರು ನೈಟ್ ಶಿಫ್ಟ್ ಮಾಡೋರು ಕೆಲವ್ರನ್ನ ನೋಡಿದ್ದೀನಿ. ಏನಪ್ಪ ಅಂತಂದರೆ ಡ್ರಿಂಕ್ ಮಾಡಿ ಲೈಕ್ ಡ್ಯೂಟಿ ಮಾಡೋದು. ಲೈಕ್ ಅವರೆಲ್ಲದೇನಪ್ಪ ಅಂತಂದರೆ ಬ್ರೋ ಸ್ವಲ್ಪ ಅದು ಮಾಡಿದ್ರೆ ನಮಗೆ ನಿದ್ದೆ ಬರೋಲ್ಲ, ಸೊ ಅದಕ್ಕೋಸ್ಕರ ನಾವು ನೈಟ್ ಶಿಫ್ಟ್ ಮಾಡುವಾಗ ನಾವು ಆ ಥರ ಮಾಡ್ತೀವಿ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಅದು ತಪ್ಪು, ಅದು ಸರಿಯಲ್ಲ. ಬಿಕಾಸ್ ಏನಕ್ಕಂತಂದರೆ ನೀವೇನೋ ಮಾಡ್ತೀರಾ, ನೀವೇನೋ ಅದು ಏನಾದರೂ ತೊಂದರೆ ಆದಾಗ ಅಥವಾ ಅದರಿಂದ ಏನಾದರೂ ಇಂಪ್ಯಾಕ್ಟ್ ಆದಾಗ ಸೊ ಅದು ನಿಮ್ಮೊಬ್ಬರ ಮೇಲೆ ಅಲ್ಲ, ಅದು ಆಗಲ್ಲ. ಪ್ರತಿಯೊಬ್ಬರು ಈಗ ಏನು ಗೊತ್ತಾ, ಒಬ್ಬ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಒಬ್ಬ ಡೆಲಿವರಿ ಬಾಯ್ ಯಾರೋ ಒಬ್ಬ ಏನೋ ಮಾಡ್ದ ಅಂತಂದರೆ ಎಲ್ಲ ಡೆಲಿವರಿ ಬಾಯ್ಸ್ಗೂ ಸೇರಿ ಅಂತಾರೆ, ಹೇ ಡೆಲಿವರಿ ಬಾಯ್ಸ್ ಇಷ್ಟೇನಪ್ಪ, ಡೆಲಿವರಿ ಬಾಯ್ಸ್ ಹಂಗೇನಪ್ಪ ಅಂತ ಮಾತಾಡ್ತಾರೆ ಹೊರತು ನಿಮ್ಮ ಬಗ್ಗೆ ಒಬ್ಬರ ಬಗ್ಗೆ ಸ್ಪೆಸಿಫಿಕ್ಕಾಗಿ ಇಲ್ಲಿ ಮಾತಾಡೋಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಾನು ಇನ್ನೊಂದು ನೋಡಿದೆ, ಡೆಲಿವರಿ ಬಾಯ್ಸು ರೆಸ್ಟೋರೆಂಟ್ ಹತ್ರ ಆಗಿರ್ಬೋದು ಅಥವಾ ಲೈಕ್ ಸೆಕ್ಯೂರಿಟಿ ಗಾರ್ಡ್ಸ್ ಹತ್ರ ಆಗಿರ್ಬೋದು ರ್ಯಾಶ್ ಬಿಹೇವ್ ಮಾಡೋದು. ಆ್ಯಂಡು ಸೊ ಕೆಲವು ಟೈಮ್ನು ನನ್ನ ವೀಡಿಯೋಗಳ ಕೆಳಗಡೆನೂ ಕಮೆಂಟ್ಸ್ ಹಾಕಿರ್ತೀರ, ಏನಂತಂದರೆ ಬ್ರೋ ನೀವು ಈ ಥರ ವೀಡಿಯೋಸ್ ಮಾಡೋದ್ರಿಂದ ಎಷ್ಟೋ ಜನ ಡೆಲಿವರಿ ಬಾಯ್ಸ್ ಇದನ್ನೇ ನೋಡಿ ಕಲಿತ್ಕೊತಾರೆ ಅಂತ. ನೋಡಿ ನಾನು ಆ ಥರ ವೀಡಿಯೋ ಮಾಡೋದ್ರಿಂದ ಇಂಟೆನ್ಷನ್ ಏನಪ್ಪ ಅಂತಂದರೆ ಈ ಥರ ಸಮಸ್ಯೆ ಆಗ್ತಿದೆ, ಸೊ ಈ ಥರ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ನನ್ನ ಇಂಟೆನ್ಷನ್ ಆಗಿರುತ್ತೆ. ಅದನ್ನು ಬಿಟ್ಟು ಇದನ್ನು ನೋಡಿ ಕಲ್ತ್ಕೊಳ್ಳಿ ಅಂತ ನಾನು ಎಲ್ಲೂ ಹೇಳಿರಲ್ಲ. ಬಟ್ ನಾನು ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಏನಕ್ಕೆ ಅಂತಂದರೆ ನೋಡಿ, ಕೋಪದಲ್ಲಿ ನಾವೇನೋ ಒಂದು ಮಾಡಿಬಿಡ್ತೀವಿ. ಈಗ ಏನೋ ಒಂದು ಎಕ್ಸಾಂಪಲ್, ಒಂದು ಸೆಕ್ಯೂರಿಟಿ ಗಾರ್ಡ್ ಹತ್ರ ನಾವು ಜಗಳ ಆಡ್ತಿದ್ದೀವಿ ಅಂದಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಮಾತಿನ ಚಕಮುಖಿಯಾಗಿ ಒಂದು ಕೈ ಎತ್ತಿ ಮಾತಾಡ್ಬೋದು. ಮಾತಲ್ಲಿ ಆಡಿದ್ರೆ ಅದೇನು ಇರೋಲ್ಲ. ಕೈ ಎತ್ತಿ ಹೊಡೆಯೋವಂಥದ್ದು, ಜಗಳ ಆಡೋಂಥದ್ದು ಮಾಡಿಬಿಟ್ರೆ ಅದು ನಿಮ್ಮ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಒಂದಂತೂ ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ಯಾರೂ ಕೂಡ ಯಾವ ಕಂಪ್ನಿ ಕೂಡ ಫಾರ್ ಎಕ್ಸಾಂಪಲ್ ಸರ್ ರೆಸ್ಟೋರೆಂಟ್ ಹತ್ರ ಅಥವಾ ಸೆಕ್ಯೂರಿಟಿ ಗಾರ್ಡ್ ಹತ್ರ ಈ ಥರ ಆಗಿದೆ ಸರ್ ಅಂತಂದರೆ ಜಗಳ ಆಗಿದೆ, ಅವ್ರು ನಮ್ಗೆ ಹೊಡೆದ್ರು ಇಲ್ಲ ಏನೇ ಆಗಿರ್ಬೋದು, ಸೊ ಯಾವ ಕಂಪ್ನಿಯವರು ಕೂಡ ನಿಮಗೆ ಸಪೋರ್ಟ್ ಬಂದು ನಿಲ್ಲಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಯಾರಿಗೇ ಆಗಲಿ ಕೈ ಎತ್ತಿ ಹೊಡೆಯುವಂಥದ್ದು ಯಾರಿಗೂ ರೈಟ್ಸ್ ಇಲ್ಲ. ಅದೇನೇ ಇದ್ದರೂ ಮಾತಿನಲ್ಲಿ ಮಾತಾಡ್ಕೋಬೇಕು. ಸೊ ದಯವಿಟ್ಟು ಇದೊಂದು ರಿಕ್ವೆಸ್ಟು. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಹುಡುಗರುಗಳು ತಾಳ್ಮೆ ಅನ್ನೋದು ತುಂಬ ಕಮ್ಮಿ ಇರ್ತದೆ. ಸೊ ಎಕ್ಸ್ಪೆಷಲಿ ಇಲ್ಲಿ ಕೆಲವರು ಹೇಳ್ತಾರೆ ಬ್ರೋ ಡೆಲಿವರಿ ಜಾಬ್ ಅಂದಮೇಲೆ ತಾಳ್ಮೆ ಇರಬೇಕು, ತಾಳ್ಮೆನೇ ಇರಲ್ಲ ಡೆಲಿವರಿ ಬಾಯ್ಸ್ಗೆ ಅಂತ. ಹೌದು, ತಾಳ್ಮೆ ಇರಲ್ಲ. ಏನಕ್ಕೆ ತಾಳ್ಮೆ ಇರಲ್ಲ ಡೆಲಿವರಿ ಬಾಯ್ಸ್ಗೆ ಅಂದರೆ ಎಲ್ಲರದ ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಇರ್ತದೆ, ಒಬ್ಬೊಬ್ರದ್ದು ಒಂದೊಂದು ಥರ ಕಷ್ಟಗಳಿರ್ತದೆ, ಒಬ್ಬೊಬ್ರದ್ದು ಒಂದೊಂದು ಥರ ಇದಿರ್ತದೆ. ಆದರೆ ಅವ್ರದ್ದೇ ಆದಂತಹ ಟೆನ್ಷನ್ಸು, ಅವ್ರದ್ದೇ ಆದಂತಹ ಕಮಿಟ್ಮೆಂಟ್ಸು, ಅವ್ರದ್ದೇ ಆದಂತಹ ಪ್ರಾಬ್ಲಮ್ಸು, ಸೊ ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ನಡ್ಕೊತಾರೆ. ಬಟ್ ಆದರೆ ನಾನು ಹೇಳೋದು ಏನೇ ಇರಲಿ, ಸೊ ನನ್ನ ಪ್ರಕಾರ ಡೆಲಿವರಿ ಜಾಬ್ಗೆ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಎಷ್ಟು ತಾಳ್ಮೆಯಿಂದ ಇದ್ದು ನೀವು ಕೆಲಸ ಮಾಡ್ತೀರೋ ಸೊ ಅಷ್ಟು ನಿಮಗೆ ಒಳ್ಳೆಯದು ಡೆಲಿವರಿ ಜಾಬಲ್ಲಿ. ಇಲ್ಲ ನೀವು ಡೆಲಿವರಿ ಜಾಬಲ್ಲಿ ನೀವೇನಾದರೂ ತಾಳ್ಮೆ ಕಲ್ಕೊತೀನಿ, ತಾಳ್ಮೆ ಇಲ್ಲ ನನಗೆ, ನಾನು ಅಂದರೆ ಏನೋ ಒಂದು ವಿಚಾರಕ್ಕೆ ಸಿಲಿ ವಿಚಾರಕ್ಕೆ ನಾನು ತಾಳ್ಮೆ ಕಲ್ಕೊತೀನಿ ಅಂತಂದರೆ ಡೆಲಿವರಿ ಜಾಬಲ್ಲಿ ತುಂಬ ಕಷ್ಟ ಇರ್ತದೆ. ಬಿಕಾಸ್ ಏನಕ್ಕೆ ಅಂತಂದರೆ ಈಗ ನೋಡಿ, ನಾನು ಗಾಡಿ ಓಡಿಸ್ತಾ ಇರ್ತೀನಿ, ಯಾರೋ ಒಬ್ಬ ಸಡನ್ನಾಗಿ ಹಿಂಗೆ ಬರ್ತಾನೆ, ಈಗ ಅವನ ಹತ್ರ ನಾನು ತಾಳ್ಮೆ ಕಳ್ಕೊಂಡು, ಈಗ ನೋಡಿ ಹಿಂಗೆ ಬಂದ, ಸೊ ಅವನ ಹತ್ರ ನಾನು ಏನೋ ತಾಳ್ಮೆ ಕಳ್ಕೊಂಡು ಅವನ ಹತ್ರ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ದಿನದಲ್ಲಿ ಒಂದು 10-20 ಜಗಳ ಅಂತೂ ಆಗೇ ಆಗುತ್ತೆ ರೋಡಲ್ಲಿ. ಅದಾದಮೇಲೆ ರೆಸ್ಟೋರೆಂಟಲ್ಲಿ ನಾವು ದಿನಕ್ಕೆ 20-30 ಆರ್ಡ್ರನ್ನ ಪಿಕ್ ಮಾಡೋದ್ರಿಂದ ಸೊ ಅಲ್ಲೂ ಕೂಡ ಅಷ್ಟೇ ನಾವು ತಾಳ್ಮೆ ಕಳ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಸೊ ಈ ರೀತಿ ಘಟನೆಗಳು ನಡೀತಾನೆ ಇರ್ತದೆ. ಸೊ ನಾನು ಹೇಳೋದಿಷ್ಟೇ, ಕೆಲಸ ಮಾಡುವಾಗ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಡೆಲಿವರಿ ಜಾಬ್ ಮಾಡ್ತಿರೋ ಪ್ರತಿಯೊಬ್ಬ ಹುಡುಗರು ದಯವಿಟ್ಟು ನಾನು ಹೇಳೋದಿಷ್ಟೇ, ನೀವೇನಾದರೂ ಒಂದು ಮಾಡ್ತಿದ್ದೀರಾ, ನೀವೇನಾದರೂ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ಡ್ರಿಂಕ್ಸ್ ಅದು ಇದು ಮಾಡ್ತೀರಾ ಅಂತಂದರೆ ನಾನು ಹೇಳೋದು ಕಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದೇ ಕಾರಣಕ್ಕೂ ಅಂದರೆ ಲೈಕ್ ಟಿ ಶರ್ಟ್ಸ್ ಹಾಕ್ಕೊಂಡು ಡೆಲಿವರಿ ಬಾಯ್ಸ್ ಟಿ ಶರ್ಟ್ಸ್ ಹಾಕ್ಕೊಂಡು ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ಸು ಯಾರೇ ಆಗಲಿ ನಮ್ಮ ಡೆಲಿವರಿ ಬಾಯ್ಸ್ ಬಗ್ಗೆ ವೀಡಿಯೋಸ್ನ ಮಾಡ್ತೀರಾ ಅಂತಂದರೆ ಮಾಡಿ, ಓಕೆನಾ. ನೆಗೆಟಿವ್ ಆಗಿ ಮಾಡ್ತೀರಾ, ಕಾಮಿಡಿಯಾಗಿ ಮಾಡ್ತೀರಾ ಮಾಡಿ, ಬಟ್ ಆದರೆ ಅದು ಎಷ್ಟರ ಮಟ್ಟಿಗೆ ಇರಬೇಕು, ಯಾವ ಲೆವೆಲ್ಗೆ ಇರಬೇಕು, ಲಿಮಿಟ್ ಕ್ರಾಸ್ ಆಗಿದ್ರೆ ಅದನ್ನು ಮಾಡಿ. ಬಿಕಾಸ್ ನೀವು ಆ ರೀತಿ ಮಾಡೋದ್ರಿಂದ ತುಂಬ ಜನಕ್ಕೆ ಇಲ್ಲಿ ನನ್ನ ಪ್ರಕಾರ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ತುಂಬ ಜನಕ್ಕೆ ಅದು ಕಷ್ಟ ಆಗುತ್ತೆ. ನಾವೇನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಲೈಕ್ ನಾವು ನೋಡಿದ್ದೀವಿ, ನಾವು ಫೇಸ್ ಮಾಡಿದ್ದೀವಿ, ನಾವು ಕಂಡಿದ್ದೀವಿ. ಸೊ ಯಾರಾದರೂ ಮಾಡಿದ್ರೆ ಇಷ್ಟೇ ಡೆಲಿವರಿ ಬಾಯ್ಸು ಅಂತ ಎಲ್ಲರನ್ನೂ ಸೇರಿ ಒಂದೇ ತಕ್ಕಡಿಗೆ ಹಾಕಿ ತೂಕ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಪ್ರಕಾರ ನಾನು ಹೇಳೋ ಮಾತು ನಿಮಗೆ ಹೇಳಿತಾ ಇದ್ದೀನಿ ಅಥವಾ ಲೈಕ್ ತಲೆಗೆ ಹಾಕ್ತಾಯಿದ್ದೀನಿ ಅಥವಾ ಮತ್ತೊಂದು ಮಗ್ದೋದು ಅಂತ ನೀವು ಅಂದ್ಕೊಂಡಿರ್ಬೋದು. ನೀವು ಅಂದ್ಕೊಂಡ್ರೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂತಂದರೆ ನಾವು ಫೇಸ್ ಮಾಡ್ಕೊಬಂದಿರೋದು, ನಾವು ನೋಡ್ಕೊಬಂದಿರೋದನ್ನು ನಾವು ಈ ವಿಡಿಯೋ ಮುಖಾಂತರ ಹೇಳಬೇಕು ಅನ್ನಿಸ್ತು. ಆ್ಯಂಡ್ ಆ ವಿಡಿಯೋ ಒರಿಜಿನಲ್ ಆರ್ ಫೇಕ್ ಐ ಡೋಂಟ್ ನೋ, ನೀವು ನೋಡಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ಚಾನಲ್ ನಮ್ಮ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು